Hi everyone, good morning. I am Darshan, student of Interface College, Davanagere. In today's session, we discussing about C programming operators. An operator in C can be defined as the symbol that helps us to perform some specific mathematical, relational, bitwise, conditional, or logical computations on values and variables. The values and variables used to operator are called operands. So we can say that the operators are the symbols that perform operation on operands. ಎರಡು ಆಪರೆಂಟ್ಸ್ ನಡುವೆ ಆಪರೇಷನ್ ಪರ್ಫಾರ್ಮ್ ಮಾಡೋದಕ್ಕೋಸ್ಕರ ಆಪರೇಟರ್ಸ್ ನ ಯೂಸ್ ಮಾಡ್ತೀವಿ. ಯಾವ್ಯಾವ ತರ ಆಪರೇಷನ್ಸ್ ನ ಪರ್ಫಾರ್ಮ್ ಮಾಡ್ತವೆ ಅಂದ್ರೆ ಮ್ಯಾಥಮೆಟಿಕಲ್ ಆಗಲಿ, ರಿಲೇಷನಲ್ ಆಗಲಿ, ಬಿಟ್ ವೈಸ್, ಕಂಡೀಷನಲ್, ಲಾಜಿಕಲ್ ಕಂಪ್ಯೂಟೇಷನಲ್. ಇನ್ ಬಿಟ್ವೀನ್ ವ್ಯಾಲ್ಯೂಸ್ ಟೈಪ್ಸ್ ಆಫ್ ಆಪರೇಟರ್ಸ್ ನೋಡ್ತಾ ಹೋದ್ರೆ ಸಿ ಲ್ಯಾಂಗ್ವೇಜ್ ಪ್ರೊವೈಡ್ಸ್ ಎ ವೈಡ್ ರೇಂಜ್ ಆಫ್ ಆಪರೇಟರ್ಸ್. ಇನ್ ಸಿ ಲ್ಯಾಂಗ್ವೇಜ್ ಅಲ್ಲಿ ಆಪರೇಟರ್ಸ್ ತುಂಬಾ ಬಹಳ ಇದೆ. ದಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 5 or more ಟೈಪ್ಸ್ ಬೇಸ್ಡ್ ಆನ್ ದೇರ್ ಫಂಕ್ಷನಾಲಿಟಿ. ಟೈಪ್ಸ್ ಮಾಡಿದ್ದಾರೆ. ಮೊದಲನೇದಾಗಿ ಅರ್ಥಮ್ಯಾಟಿಕ್, ಸೆಕೆಂಡ್ ಒನ್ ರಿಲೇಷನಲ್, ಥರ್ಡ್ ಲಾಜಿಕಲ್, ಫೋರ್ತ್ ಅಸೈನ್ಮೆಂಟ್ ಅಂಡ್ ಫಿಫ್ತ್ ಅದರ್ ಆಪರೇಟರ್ಸ್. ಆಪರೇಟರ್ಸ್ ಇನ್ ಸಿ ಫೋಟೋ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ. ಯೂನರಿ ಆಪರೇಟರ್ಸ್ ಅಂದ್ರೆ ಜಸ್ಟ್ ಒನ್ ವ್ಯಾಲ್ಯೂ ಅಥವಾ ವೇರಿಯೇಬಲ್ ಅಪ್ಲೈ ಆಗುವಂತ ಆಪರೇಟರ್ಸ್ ಇದು ಯೂನರಿ ಆಪರೇಟರ್ಸ್. ಇನ್ ಬಿಟ್ವೀನ್ ಟೂ ಆಪರೆಂಟ್ಸ್ ಈ ಬೈನರಿ ಆಪರೇಟರ್ಸ್ ನ ಯೂಸ್ ಮಾಡ್ತೀವಿ. ಟರ್ನರಿ ಆಪರೇಟರ್ಸ್ ಇಸ್ ಎ ಕಂಡೀಷನಲ್ ಆಪರೇಟರ್ ಇದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಫಾಲೋಯಿಂಗ್ ಟೇಬಲ್ ನೋಡ್ತಾ ಬನ್ನಿ. ಅರ್ಥಮೆಟಿಕ್ ಆಪರೇಟರ್ ಪರ್ಫಾರ್ಮ್ ಅರ್ಥಮೆಟಿಕಲ್ ಆಪರೇಷನ್ಸ್. ಎರಡು ಆಪರೆಂಟ್ಸ್ ನಡುವೆ ಅರ್ಥಮೆಟಿಕಲ್ ಆಪರೇಷನ್ ಪರ್ಫಾರ್ಮ್ ಮಾಡೋದಕ್ಕೋಸ್ಕರ ಅರ್ಥಮೆಟಿಕ್ ಆಪರೇಟರ್ಸ್ ನ ಯೂಸ್ ಮಾಡ್ತೀವಿ. ಫಸ್ಟ್ ಒನ್ ಪ್ಲಸ್. ಕೊಟ್ಟಿರುವಂತ ಎರಡು ಆಪರೆಂಟ್ಸ್ ನ ಅಡಿಷನ್ ಮಾಡೋದಕ್ಕೋಸ್ಕರ ಈ ಪ್ಲಸ್ ಆಪರೇಟರ್ ನ ಯೂಸ್ ಮಾಡ್ತೀವಿ. ನೋಡಿ, ಇದು ವೇರಿಯೇಬಲ್ ಎ ಹೋಲ್ಡ್ಸ್ 10, ವೇರಿಯೇಬಲ್ ಬಿ ಹೋಲ್ಡ್ಸ್ 10. 10 plus 20, 30. Subtract second operand from the first. ಈ ಸೆಕೆಂಡ್ ಆಪರೇಟರ್ಸ್ ನ ಫಸ್ಟ್ ಆಪರೆಂಡ್ ಇಂದ ಸಬ್ಸ್ಟ್ರಾಕ್ಟ್ ಮಾಡುವಂತದ್ದಾಗಿದೆ. ಈ 20 ನ 10 ಇಂದ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ -10 ಬರುತ್ತೆ. ದಟ್ ಈಸ್ ವಾಟ್ ಆನ್ಸರ್. ಥರ್ಡ್ ಒನ್ ಈಸ್ ಮಲ್ಟಿಪ್ಲಿಕೇಶನ್. ಮಲ್ಟಿಪ್ಲೈ ಬೋತ್ ಆಪರೆಂಟ್ಸ್ ಎ ಮತ್ತೆ ಬಿ. 10 ಮತ್ತೆ 20 ನ ಮಲ್ಟಿಪ್ಲೈ ಮಾಡಿದಾಗ ಪ್ರಾಡಕ್ಟ್ 200 ಬರುತ್ತೆ. ನೆಕ್ಸ್ಟ್ ಫಾರ್ವರ್ಡ್ ಸ್ಲಾಶ್. ಈ ಫಾರ್ವರ್ಡ್ ಸ್ಲಾಶ್ ನ ಡಿವೈಡ್ ನ್ಯೂಮರೇಟರ್ ಬೈ ಡಿನಾಮಿನೇಟರ್. ನ್ಯೂಮರೇಟರ್ ನ ಡಿನಾಮಿನೇಟರ್ ಇಂದ ಡಿವೈಡ್ ಮಾಡೋದಕ್ಕೋಸ್ಕರ ಈ ಫಾರ್ವರ್ಡ್ ಸ್ಲಾಶ್ ಸಿಂಬಲ್ ನ ಯೂಸ್ ಮಾಡ್ತೀವಿ. ನೋಡಿ, 10 ನ 20 ಇಂದ ಡಿವೈಡ್ ಮಾಡಿದ್ರೆ ನಮ್ಗೆ ಕೋಶಿಯಂಟ್ 2 ಬರುತ್ತೆ. ನೆಕ್ಸ್ಟ್ ಒನ್ ಇಸ್ ಮಾಡ್ಯುಲಸ್ ಆಪರೇಟರ್. ಮಾಡ್ಯುಲಸ್ ಆಪರೇಟರ್ ನ ರಿಮೈಂಡರ್ ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಮಾಡ್ಯುಲಸ್ ಆಪರೇಟರ್ ಸಿಂಬಲ್ ಬಂದ್ಬಿಟ್ಟು ಪರ್ಸೆಂಟೇಜ್. ರಿಮೈಂಡರ್ ತೆಗಿಬೇಕು ಅಂದ್ರೆ 20 ಇಂದ 10 ನ ಡಿವೈಡ್ ಮಾಡಿದಾಗ ರಿಮೈಂಡರ್ 10 ಬರುತ್ತೆ, ರಿಮೈಂಡರ್ 0 ಬರುತ್ತೆ. ಆಗ ಮಾಡ್ಯುಲಸ್ ಆಪರೇಟರ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಇಸ್ ಇನ್ಕ್ರಿಮೆಂಟ್ ಅಂಡ್ ಡಿಕ್ರಿಮೆಂಟ್. as we firstly say that increment and decrement are unary operators. ಇದು ಓನ್ಲಿ ಸಿಂಗಲ್ ವೇರಿಯೇಬಲ್ ಗೆ ಯೂಸ್ ಆಗುವಂತದ್ದಾಗಿದೆ. ಎ ನೋಡಿ, ಎ ಈಗ 10 ಇದೆ, ಇನ್ಕ್ರಿಮೆಂಟ್ ಆದ್ಮೇಲೆ 11 ಆಗುತ್ತೆ. +1 ಇನ್ಕ್ರಿಮೆಂಟ್ ಆಗುತ್ತೆ. ಇದು ++++1 ಕೂಡ ಹಾಕ್ಬೋದು. ನೆಕ್ಸ್ಟ್ ಒನ್ ಡಿಕ್ರಿಮೆಂಟ್. ಎ ಮೈನಸ್ ಇದೆ, 10 ಇರೋದು 9 ಆಗಿದೆ ಇಲ್ಲಿ. ನೆಕ್ಸ್ಟ್ ಒನ್ ಇಸ್ ರಿಲೇಷನಲ್ ಆಪರೇಟರ್. The following table show all the relation operators supported by C. In C ರಿಲೇಷನ್ ಅಲ್ಲಿ ಎರಡು ಆಪರೇಟರ್ಸ್ ಗಳ ನಡುವೆ ಇರೋ ರಿಲೇಷನ್ ನ ಸ್ಪೆಸಿಫೈ ಮಾಡೋದಕ್ಕೋಸ್ಕರ ಈ ರಿಲೇಷನ್ ಆಪರೇಟರ್ ನ ಯೂಸ್ ಮಾಡ್ತೀವಿ. ಅಸ್ಯೂಮ್ ಎ ವೇರಿಯೇಬಲ್ ಎ ಹೋಲ್ಡ್ಸ್ 10, ವೇರಿಯೇಬಲ್ ಬಿ ಹೋಲ್ಡ್ಸ್ 10. ಎ 10 ಕಂಟೈನ್ ಅಂಡ್ ಬಿ 20 ಕಂಟೈನ್ಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡಬಲ್ ಈಕ್ವಲ್ ಟು. ಚೆಕ್ಸ್ ಇಫ್ ದ ವ್ಯಾಲ್ಯೂ ಆಫ್ ಟು ಆಪರೆಂಟ್ಸ್ ಆರ್ ಈಕ್ವಲ್ ಆರ್ ನಾಟ್. ಇಫ್ ಎಸ್, ದೆನ್ ಕಂಡೀಷನ್ ಬಿಕಮ್ ಟ್ರೂ. ಈ ಕಂಡೀಷನ್ ಏನಾಗಿದೆ ಅಂದ್ರೆ ಎರಡು ಆಪರೆಂಟ್ಸ್ ಗಳ ನಡುವೆ ಡಬಲ್ ಈಕ್ವಲ್ ಟು ಇದ್ದಾಗ ಎರಡು ಆಪರೇಟರ್ ಗಳು ಈಕ್ವಲ್ ಇದೆನಾ ಇಲ್ಲ ಅಂತ ಚೆಕ್ ಮಾಡುತ್ತೆ. ಈಕ್ವಲ್ ಆಗಿದ್ರೆ ಟ್ರೂ ರಿಟರ್ನ್ ಮಾಡುತ್ತೆ, ಅದರ್ವೈಸ್ ಫಾಲ್ಸ್. ನೋಡಿ, 10 is equal to 20 is not true. ಇದಕ್ಕೆ ಫಾಲ್ಸ್ ನ ರಿಟರ್ನ್ ಮಾಡುತ್ತೆ. ನೆಕ್ಸ್ಟ್ is not equal to. ಚೆಕ್ if the value of two operands are not equal to. If the values are equal, then the condition become true. A is not equal to B. 10 is not equal to 20 is true. ಅದಕ್ಕೆ ಟ್ರೂ ನ ಇಲ್ಲಿ ರಿಟರ್ನ್ ಮಾಡ್ತಾ ಇದೆ. ನೆಕ್ಸ್ಟ್ ಇದು ಗ್ರೇಟರ್ ದ್ಯಾನ್ ಸಿಂಬಲ್. ಚೆಕ್ ಇಫ್ ದ ಲೆಫ್ಟ್ ಆಪರೆಂಟ್ ಈಸ್ ಗ್ರೇಟರ್ ದ್ಯಾನ್ ದ ವ್ಯಾಲ್ಯೂ ಆಫ್ ರೈಟ್ ಆಪರೆಂಟ್. ಎ ಅನ್ನೋದು ಬಿ ಗಿಂತ ದೊಡ್ಡದಾಗಿದ್ರೆ
ಇದು ಟ್ರೂನ ರಿಟರ್ನ್ ಮಾಡುತ್ತೆ, ಅದರ್ವೈಸ್ ಫಾಲ್ಸ್ ರಿಟರ್ನ್ ಮಾಡುತ್ತೆ. ನೋಡಿ 10 ಈಸ್ ಗ್ರೇಟರ್ ದ್ಯಾನ್ 20, ನಾಟ್ ಟ್ರೂ, ಇದು ಫಾಲ್ಸ್ನ ರಿಟರ್ನ್ ಮಾಡ್ತಿದೆ ಇಲ್ಲಿ. ಇದು ಲೆಸ್ಸರ್ ದ್ಯಾನ್ ಸಿಂಬಲ್, ಇದು ಕೂಡ ಅದೇ ರೀತಿ 10 ಈಸ್ ಲೆಸ್ಸರ್ ದ್ಯಾನ್ 20, ಇದು ಟ್ರೂನ ರಿಟರ್ನ್ ಮಾಡುತ್ತೆ. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಪರೆಂಟ್ಸ್ ಗಳ ನಡುವೆ ಇರೋ ರಿಲೇಷನ್, ಇದು ಕೂಡ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಂದ್ರೆ 10 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 20 ಇಸ್ ನಾಟ್ ಟ್ರೂ, ಇದು ಫಾಲ್ಸ್ ನ ರಿಟರ್ನ್ ಮಾಡುತ್ತೆ. ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು ಅಂದ್ರೆ 10 ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 20, ಇದು ಟ್ರೂ ನ ರಿಟರ್ನ್ ಮಾಡುತ್ತೆ. ಈ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಮತ್ತು ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು ಲೂಪ್ಸ್ ಅಲ್ಲಿ ತುಂಬಾ ಯೂಸ್ ಆಗುತ್ತೆ. Next one is logical operator. Following table show all the logical operators supported by C language. Assume a variable holds A holds 1 and variable B holds 0. ಇದು ವೇರಿಯಬಲ್ ಎ ಒನ್ ಇದೆ ಮತ್ತೆ ವೇರಿಯಬಲ್ ಬಿ 0 ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಾಜಿಕಲ್ ಆಪರೇಟರ್ಸ್ ಅಲ್ಲಿ ಆಂಡ್ ಮತ್ತೆ ಆರ್ ಮತ್ತೆ ನಾಟ್ ನ ನೋಡ್ತಾ ಹೋಗ್ಬೋದು. ಇದನ್ನ 2% ಸಿಂಬಲ್ ಇದ್ರೆ ಆಂಡ್ ಆಪರೇಟರ್ ಅಂತ ಹೇಳ್ತೀವಿ. ಇಫ್ ಬೋತ್ ಆಪರೆಂಟ್ಸ್ ಆರ್ ನಾನ್ ಝೀರೋ ದೆನ್ ದ ಕಂಡೀಷನ್ ಬಿಕಮ್ ಟ್ರೂ. ಇಲ್ಲಿ ಎರಡು ಆಪರೆಂಟ್ಸ್ ಗಳು ಟ್ರೂ ಆಗಿರ್ಬೇಕು, ಆವಾಗ ಮಾತ್ರ ಟ್ರೂ ರಿಟರ್ನ್ ಮಾಡುತ್ತೆ, ಅದರ್ವೈಸ್ ಝೀರೋ ರಿಟರ್ನ್ ಫಾಲ್ಸ್ ರಿಟರ್ನ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಎ 1 ಇದೆ, ಬಿ 0 ಇದೆ, ದಟ್ ಈಸ್ ಫಾಲ್ಸ್. ಎನು 1 ಇದು, ಬಿನು 1 ಇದ್ರೆ ಆಗ ಇದು ಟ್ರೂ ಆಗುತ್ತೆ. ಇಲ್ಲಿ ಎರಡು ಕೂಡ ಟ್ರೂ ಇರಬೇಕು. ಇನ್ ಸಚ್ ಸಿನಾರಿಯೋ ವಿ ಯೂಸ್ ಆಂಡ್ ಆಪರೇಟರ್. ಇದು ಆರ್ ಆಪರೇಟರ್. ಲಾಜಿಕಲಿ ಆರ್ ಆಪರೇಟರ್, ಇಫ್ ಟೂ ಆಪರೆಂಟ್ಸ್ ಇಸ್ ನಾನ್ ಝೀರೋ ದೆನ್ ದ ಕಂಡೀಷನ್ ಬಿಕಮ್ ಟ್ರೂ. ಇದರಲ್ಲಿ ಎರಡರಲ್ಲಿ ಒಂದು ಟ್ರೂ ಇದ್ರೂ ಕೂಡ ಇದು ನಮಗೆ ಟ್ರೂ ನ ರಿಟರ್ನ್ ಮಾಡುತ್ತೆ. ಇಲ್ಲಿ ಎ 1 ಇದೆ, ಬಿ 0 ಇದೆ, ಇಲ್ಲಿ ಎ 1 ಇರೋದ್ರಿಂದ ಇದು ಟ್ರೂ ನ ರಿಟರ್ನ್ ಮಾಡ್ತಾ ಇದೆ. ನೆಕ್ಸ್ಟ್ ಒನ್ ಈಸ್ ನಾಟ್ ಆಪರೇಟರ್. ಇಟ್ ಈಸ್ ಯೂಸ್ಡ್ ಟು ರಿವರ್ಸ್ ಲಾಜಿಕಲ್ ಸ್ಟೇಟ್ ಇಟ್ಸ್ ಆಪರೆಂಟ್ಸ್. ಇಫ್ ಕಂಡೀಷನ್ ಟ್ರೂ ದೆನ್ ಲಾಜಿಕಲ್ ನಾಟ್ ಆಪರೇಟರ್ ವಿಲ್ ಮೇಕ್ ಇಟ್ ಫಾಲ್ಸ್. ಇಲ್ಲಿ ಎ ಟ್ರೂ ಇದ್ರೂ ಕೂಡ ಫಾಲ್ಸ್ ಅಂತ ರಿಟರ್ನ್ ಮಾಡುತ್ತೆ. ನೋಡಿ, ಇಲ್ಲಿ ಇದು ಫಾಲ್ಸ್ ಆಗಿತ್ತು, ದೆನ್ ಇದನ್ನ ನಾಟ್ ಆಪರೇಟರ್ ಹಾಕಿ ಯೂಸ್ ಮಾಡಿದಾಗ ಇದನ್ನ ಟ್ರೂ ಅಂತ ತೋರಿಸ್ತಾ ಇದೆ ಇಲ್ಲಿ. Next one is assignment operator. The following table is the assignment operator supported by the C language. ಅಸೈನ್ಮೆಂಟ್ ಆಪರೇಟರ್ಸ್ ಗಳನ್ನ ನಾವು ನೋಡ್ತಾ ಹೋಗ್ಬೋದು. ಬೇಸಿಕಲಿ ಎಲ್ಲ ಜಾಸ್ತಿ ಯೂಸ್ ಮಾಡೋದಿಲ್ಲ ನಾವು, ಬಟ್ ನೋಡ್ಕೊಂತೀವಿ. ಅದರ್ ಆಪರೇಟರ್ಸ್, ಮಿಸ್ಲಿನಿಯಸ್ ಆಪರೇಟರ್ಸ್ ಅಂತ ಇದಾವೆ. ಅದರಲ್ಲಿ ಯಾವ ಇದಾವೆ ಅಂದ್ರೆ ಸೈಜ್ ಆಫ್ ಆಪರೇಟರ್, ಟರ್ನರಿ. ನೋಡಿ, ಇದು ಸೈಜ್ ಆಫ್ ಆಪರೇಟರ್. ಸೈಜ್ ಆಫ್ ಆಪರೇಟರ್ ನ ಯೂಸ್ ಮಾಡಿ ಒಂದು ಡೇಟಾ ಟೈಪ್ ಅಥವಾ ವೇರಿಯೇಬಲ್ ಸೈಜ್ ನ ನಾವು ಕಂಡುಹಿಡಿಯಬಹುದು. ಇಂಟೀಜರ್ ಡೇಟಾ ಟೈಪ್ ಸೈಜ್ ಬಂದ್ಬಿಟ್ಟು 4 ಬೈಟ್ಸ್. ಅದಿದೆ ನೋಡಿ, ಸೈಜ್ ಆಫ್ ಎ ಅನ್ನೋದು ಒಂದು ಇಂಟೀಜರ್ ವ್ಯಾಲ್ಯೂ ಆದ್ರೆ ಸೈಜ್ ಆಫ್ ಆಪರೇಟರ್ ಇಸ್ 4 ಅಂತ ಹೇಳ್ತಾ ಇದೆ. ಇದು ಪರ್ಸೆಂಟೇಜ್, ಇಟ್ ರಿಟರ್ನ್ಸ್ ದಿ ವೇರಿಯೇಬಲ್, ಇಟ್ ರಿಟರ್ನ್ಸ್ ದಿ ಅಡ್ರೆಸ್ ಆಫ್ ಎ ವೇರಿಯೇಬಲ್. ಪರ್ಸೆಂಟೇಜ್ ಎ ರಿಟರ್ನ್ಸ್ ಆಕ್ಚುಯಲ್ ಅಡ್ರೆಸ್ ಆಫ್ ಮೆಮೊರಿ ಲೊಕೇಶನ್ ಅಲ್ಲಿ ವೇರಿಯೇಬಲ್ ಅಡ್ರೆಸ್ ನ ಇದು ಶೋ ಮಾಡುತ್ತೆ. ನೆಕ್ಸ್ಟ್ ಇದು ಪಾಯಿಂಟರ್ ವೇರಿಯೇಬಲ್ ವಿತ್ ಅಡ್ರೆಸ್ ನಮಗೆ ಪ್ರಿಂಟ್ ಆಗುತ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ ಇಸ್ ಟರ್ನರಿ ಆಪರೇಟರ್. ಇದು ಎಕ್ಸೆಪ್ಷನಲ್ ಕೇಸ್ ಆಫ್ ಇಫ್ ಎಲ್ಸ್. ಇಫ್ ಕಂಡೀಷನ್ ಟ್ರೂ ದೆನ್ ವ್ಯಾಲ್ಯೂ ಎಕ್ಸ್ ನ ರಿಟರ್ನ್ ಮಾಡುತ್ತೆ, ಫಾಲ್ಸ್ ಆಗಿದ್ರೆ ವೈ. ಇಫ್ ಎಲ್ಸ್ ಗಳ ಬದಲಾಗಿ ಈ ಟರ್ನರಿ ಆಪರೇಟರ್ ನ ಯೂಸ್ ಮಾಡ್ತೀವಿ. ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ ಇದನ್ನು ಕೂಡ. ಥ್ಯಾಂಕ್ಸ್ ಫಾರ್ ವಾಚಿಂಗ್.